ಸ್ನೇಹಿತರೆಲ್ಲರಿಗೆ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತು ನಾನೊಂದು ಅಕ್ಕಿ ಉಪ್ಪಿಟ್ಟು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಡೈಲಿ ಮಾರ್ನಿಂಗ್ ಡಿಫ್ರೆಂಟ್ ನಾಷ್ಟ ಮಾಡುವಂಥ ಮನೆಯಲ್ಲಿ ಹೇಳ್ತಾರೆ. ಸೊ ಏನು ಮಾಡಬೇಕು, ಅದೇ ಅವಲಕ್ಕಿ ಚಟ್ನಿ ಸುಸ್ಲ, ಅದೇ ಶಾವಿಗೆ ಉಪ್ಪಿಟ್ಟು, ಬೇರೆ ಉಪ್ಪಿಟ್ಟು ಮಾಡಿ ಬೇಸರಾಗಿದ್ದರೆ ಅಕ್ಕಿ ಉಪ್ಪಿಟ್ಟು ಹೆಂಗೆ ಮಾಡೋದಂತ ನೋಡ್ಕೊಳ್ಳಿ. ಸ್ವಲ್ಪ ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಶೇಂಗಾ, ಕಡಲೆಬೇಳೆ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಮೆಣಸನ್ನ ಹಾಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕೋತಿದ್ರೆ ಹಾಕ್ಕೊಡಿ, ಇಲ್ಲ ಕೆಂಪು ಖಾರ ಹಾಕೋತಿದ್ರೆ ಹಾಕ್ಕೊಡಿ. ಖಾರ ಈ ಸೀಸನಲ್ಲಿ ಜಾಸ್ತಿ ತಿನ್ನಬಾರ್ದು. ಸೊ ಸ್ವಲ್ಪ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ಅಕ್ಕಿನ ಒಡ್ಸ್ಕೊಂಬರ್ರಿ. ಗಿರಣಿಯಲ್ಲಿ ಅಕ್ಕಿ ರವೆ ಹೆಂಗೆ ಒಡ್ಸ್ಕೊಂಬರ್ತೀರಲ್ಲ ಗೋಧಿನ, ಹೀಗೆ ಅಕ್ಕಿನೂ ಒಡ್ಸ್ಕೊಂಬರ್ರಿ. ಆ ಒಡ್ದಿದ್ರಿಂದ ನಾವು ಒಂದು ಸ್ಪೆಷಲ್ ಉಪ್ಪಿಟ್ಟು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಆರೋಗ್ಯಕರವಾದ ಉಪ್ಪಿಟ್ಟು. ಸ್ವಲ್ಪ ಇವಾಗ ಉಪ್ಪು ಹಾಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕೊಳ್ಳಿ, ನಿಮಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು. ಸ್ವಲ್ಪ ಎಣ್ಣೆಯಲ್ಲಿ ತುಂಬ ಫ್ರೈ ಮಾಡಿ, ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಕಲರ್ ಸ್ವಲ್ಪ ಯಾವಾಗಲೂ ಬೇರೆ ರವೆ ಉಪ್ಪಿಟ್ಟು ಬೇಸರ ಆಗೈತೆ, ಇದನ್ನು ಟ್ರೈ ಮಾಡಿ. ಆಮೇಲೆ ನಾನಿಲ್ಲಿ 1 ಕಪ್ ಅಲ್ಲ, 1 ಕಪ್ಗೆ ಒಂಚೂರು ಕಡಿಮೆಷ್ಟು ಅಕ್ಕಿನ ಬೀಸ್ಕೊಂಡು ಒಡ್ಸ್ಕೊಂಡು ಬಂದಿರೋದು, ಹಾಕಿದ್ದೀನಿ. ಅಕ್ಕಿ ಲೋ ಫ್ಲೇಮಲ್ಲಿ ಇಟ್ಟು ಸರಿಯಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀರು 1 ಕಪ್ ಅಷ್ಟೇ ಸಾಕು, ಜಾಸ್ತಿ ಬೇಡ. 1 ಕಪ್ಗಿಂತ ಕಡಿಮೆ ನಾವು ಹಾಕ್ಕೊಂಡಿದ್ವಲ್ಲ ಅಕ್ಕಿ ರವೆ, ಸೊ ಅದ್ರ ಸಲುವಾಗಿ 1 ಕಪ್ ಸಾಕು. ನೀವು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ನೋಡಿ, 1 ಕಪ್ ಅಂತೂ ಬರೋಬ್ಬರಿ ಸಾಲುತ್ತೆ. ಭಾಳ ಮೆತ್ತಗೆ ಬೇಕಂದ್ರೆ ಇನ್ನೊಂದು 2-3 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಇದು ಬರೋಬ್ಬರಿ ಪ್ಲೇನ್ ಆಗಿದೆ. ನಾನು ಆ ಕಪ್ಪಲ್ಲಿ ಸ್ವಲ್ಪ ಕಡಿಮೆ ನೀರು ತೊಗೊಂಡಿದ್ದರಿಂದ ಸ್ವಲ್ಪ ನೀರು ತೊಗೊಂಡಿದ್ದೀನಿ. 1 ಕಪ್ಗಿಂತ ಕಡಿಮೆ ನೀವು ಅಕ್ಕಿ ರವೆ ತೊಗೊಂಡಿದ್ರೆ 1 ಕಪ್ ಕಂಪ್ಲೀಟಾಗಿ ನೀರು ಬೇಕು. ಕೇವಲ ಒಂದು 3 ನಿಮಿಷದಲ್ಲಿ ಒಂದು ಬ್ಯೂಟಿಫುಲ್ ಬ್ರೇಕ್ಫಾಸ್ಟ್ ರೆಡಿ ಮಾಡೋದು ಹೆಂಗಂತ ನನ್ನ ಚಾನಲ್ದಾಗಿರ್ತದೆ, ಹಾಗೆ ವಿಸಿಟ್ ಮಾಡಿರಿ. ಎಲ್ಲ ವಿಡಿಯೋನ ನೋಡ್ತಾ ಇರಿ, ನಿಮ್ಗೆ ಹೆಲ್ಪ್ ಆಗುತ್ತೆ ನೋಡ್ಲಿಕ್ಕೆ. ಒಂದು ಸ್ವಲ್ಪ ಹೊತ್ತು ತಿರುಗಾಡಿ, ಇಲ್ಲಾಂದ್ರೆ ಮತ್ತೆ ಗಂಟೆ ಆಗ್ಬಿಡ್ತದೆ. ತಿರುಗಾಡಿ ಆಮೇಲೆ ಒಂದು 2 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿರಿ. ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿ ಉಮ್ಗೊಯ್ಯೋ ತನಕ ಬಿಡಿ. ಉಮ್ಗೊಯ್ದಾದ್ಮೇಲೆ ನೋಡಿ, ಉದುರಾಗಿ ಸಕ್ಕತ್ತಾಗಿ ರವೆ ಉಪ್ಪಿಟ್ಟಿಗಿಂತ ಚೆನ್ನಾಗಿದೆ. ಗೋಧಿ ಉಪ್ಪಿಟ್ಟಿಗಿಂತ ಭಾರಿ ಚಲೋ ಆಗೈತ್ರಿ. ಸರಿ ಟೇಸ್ಟ್ ಮಾಡಿ ನೋಡಿರಿ ಹೆಂಗಾಗಿದೆ ಅಂತ. ಹಂಗೆ ನಾನು ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ದಕ್ಕೆ ಧನ್ಯವಾದಗಳು ರೀ. ಆಗ ಮತ್ತೊಂದು ವಿಡಿಯೋ ಕಮೆಂಟ್ ಮಾಡ್ತಾಯಿರಿ. ಇದು ಹೆಂಗಾಗ್ಯದ ರೆಸಿಪಿನ ಟ್ರೈ ಮಾಡಿ ನೋಡಿ, ನಮಗೆ ಕಮೆಂಟ್